Hello my dear students, welcome once again for the online LMS session classes. Today in the computer networks we are going to discuss the session 2 of unit 1, that is your introduction to data communication. So in the previous session we have studied related to the data communication and its definition as well as its introduction, where we studied what exactly the data communication means, and the next is what is the important characteristics of data communication, where we have studied the 4 different fundamental characteristics, and the next is the components of data communication. We have seen the 5 different components of data communication, which is nothing but your sender, receiver, transmission media as well as message, and the last one is your protocol. So the next is data representation, where we have studied related to the what are the different forms of data I can represent it. Means what the message I send, ನಾನು ಯಾವ ರೀತಿಯ ಮೆಸೇಜ್ನ ರಿಸೀವರ್ಗೆ ಕಳಿಸ್ತೀನೋ ಆ ರಿಸೀವರ್ ರಿಸೀವ್ ಮಾಡ್ಕೊಳ್ಳೋಂಥ ಮೆಸೇಜಸ್ಸು ಯಾವ್ಯಾವ ಫಾರ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಆ್ಯಂಡ್ ದ ನೆಕ್ಸ್ಟ್ ಈಸ್ ಯೋರ್ data flow. In this we have discussed 3 important means of data flow, which is nothing but your simplex mode, half duplex mode as well as a full duplex mode. So now today in session 2 let us discuss the concept of networks. So where we'll study the definition of a network as well as what are types of connectivity I have to see when I want to establish a new network. And the next is your what is a categories of network, where we'll discuss about the 3 fundamental categories of a network, and the next is your third one is your internetwork, and the fourth one is your internet, which is very well known to everyone, and the fifth one is a concept called as a protocol. So now today in this session we'll discuss all the 5 concepts, that is your networks, categories of networks, internetwork, the internet as well as a protocol. So now let us start today's session by the concept called as a networks. Let us study what exactly meant by the network. So ಈಗ ನಮಗೀಗ ಈ ವರ್ಡ್ ಅನ್ನೋದು ನೆಟ್ವರ್ಕ್ ಅನ್ನೋದು ಕೂಡ ತುಂಬಾ ನಮಗೆಲ್ರಿಗೂ ಚಿರಪರಿಚಿತ ಆಗುವಂಥದ್ದು, ಬಿಕಾಸ್ ನಾವೆಲ್ಲರೂ ಕೂಡ ನವಡೇಸ್ ವಿ ಆರ್ ಲಿವಿಂಗ್ ಇನ್ ಅ ಡಿಜಿಟಲ್ ವರ್ಲ್ಡ್, ಸೊ ವೇರ್ ಕಮ್ಯುನಿಕೇಷನ್ ಇಸ್ ಅ ಫಂಡಮೆಂಟಲ್ ಅಜೆಂಡಾ, ರೈಟ್? ಸೊ ಈಗ ನಾನು ಯಾವುದೋ ಒಂದು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇರ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಯೂಶಲಿ ನಾವು ಏನು ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ಆಗಿದ್ರೆ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ವಿ ಯೂಸ್ ಟು ಗೋ ಫಾರ್ ದ ಲ್ಯಾಂಡ್ಲೈನ್, ರೈಟ್? ಸೊ ನಾವು ಒಂದು ಟೆಲಿಫೋನ್ ನಂಬರ್ನ ತಗೊಳ್ತಾ ಇದ್ದೆ, ಆ ಟೆಲಿಫೋನ್ ನಂಬರ್ಗೆ ನಾನು ಕಾಲ್ ಮಾಡ್ತಿದ್ದೆ. ಸೊ ಆ ಕಾಲು ವೈರ್ಡ್ ಕನೆಕ್ಷನ್ ಮುಖಾಂತರ ಇನ್ನೊಬ್ಬರಿಗೆ ನಾನು ಯಾರಿಗೆ ಕಾಲ್ ಮಾಡ್ತಾ ಇದ್ನೋ ಅವ್ರಿಗೆ ಹೋಗಿ ತಲುಪ್ತಾ ಇತ್ತು. ಸೊ ದೇರ್ ಐ ಕ್ಯಾನ್ ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್ ಬಿಟ್ವೀನ್ 2 ಡಿಫ್ರೆಂಟ್ ಪಾರ್ಟೀಸ್. ಸೊ ಅಲ್ಲಿ ಸೆಂಡರ್ ಮತ್ತು ರಿಸೀವರು ಇಬ್ಬರು ಕೂಡ ಏನಾಗಿದ್ರು, ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಏನಾಗ್ತಾ ಇತ್ತು ಅಂದರೆ, ಐ ನೀಡ್ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾ ಬೇಕಾಗಿತ್ತು. ಸೊ ಆ ಟ್ರಾನ್ಸ್ಮಿಷನ್ ಮೀಡಿಯಾಗೋಸ್ಕರ ನಾನು ಏನು ಮಾಡ್ತಾ ಇದ್ದೆ, ಒಂದು ಟೆಲಿಫೋನ್ ಲೈನ್ ಕನೆಕ್ಟಿವಿಟಿ ಅಂತ ಮಾಡ್ತಾ ಇದ್ದೆ, ರೈಟ್? ಸೊ ಇಫ್ ಬೋತ್ ದ ಪ್ಲೇಸಸ್ ಆರ್ ನಿಯರ್, ನನಗೆ ಕನೆಕ್ಟಿವಿಟಿ ಇಶ್ಯೂಸ್ ಏನಾಗ್ತಾ ಇತ್ತು, ಅಲ್ಲಿ ಕಡಿಮೆ ಆಗ್ತಾ ಇತ್ತು. ಸೊ ವೈ ವಿ ಆರ್ ಡಿಸ್ಕಸಿಂಗ್ ದಟ್, ಆ ಎಕ್ಸಾಂಪಲ್ ನಾವಿಲ್ಲಿ ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನೆಟ್ವರ್ಕ್ ಅನ್ನೋದು it is nothing but a set of devices which is connected by the communication link. ಇಲ್ಲಿ set of devices ಅಂತಂದ್ರೆ it indicates that 2 or more devices, ಎರಡಕ್ಕಿಂತ ಹೆಚ್ಚು ಡಿವೈಸಸ್ ನಾನು ಏನು ಮಾಡ್ತಾ ಇದ್ದೀನಿ, ಒಂದೇ ಕಮ್ಯುನಿಕೇಷನ್ ಮೀಡಿಯಾದಲ್ಲಿ ಏನು ಮಾಡ್ತೀನಿ, ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ ಕನೆಕ್ಟ್ ಮಾಡೋದಕ್ಕೆ ಸೊ ಯೂಶಲಿ ವಿ ಗೋ ಫಾರ್ ದ ವೈರ್ಡ್ ಕನೆಕ್ಟಿವಿಟಿ ಇಫ್ ಮೈ ಡಿಸ್ಟೆನ್ಸ್ ಈಸ್ ವೆರಿ ಲೆಸ್. ನಾನು ಕನೆಕ್ಟ್ ಮಾಡೋವಂತಹ ಡಿವೈಸಸ್ಸು ಎರಡು ಕೂಡ ತುಂಬ ಕಡಿಮೆ ಡಿಸ್ಟೆನ್ಸಲ್ಲಿ ಇದ್ದಾಗ ನಾನು ಏನು ಮಾಡ್ತೀನಿ, ವೈರ್ಡ್ ಕನೆಕ್ಟಿವಿಟಿಗೆ ಹೋಗ್ತೀನಿ. ಸೊ ಇಫ್ ಇಟ್ ಈಸ್ ಅ ಡಿಸ್ಟೆನ್ಸ್ ನನಗೆ ಜಾಸ್ತಿ ಆದಾಗ ಏನು ಮಾಡ್ತೀನಿ, ಅಫ್ಕೋರ್ಸ್ ವಿಲ್ ಗೋ ಫಾರ್ ದ ವೈರ್ಲೆಸ್ ಕನೆಕ್ಟಿವಿಟಿ. ಸೊ ದ ವರ್ಡ್ ನೆಟ್ವರ್ಕ್,
ಸೊ ಈ ನೆಟ್ವರ್ಕ್ ಅನ್ನೋದನ್ನ ನಾವು ಇನ್ನೊಂದು ರೀತಿಯಲ್ಲಿ ನಾವು ರಿಯಲ್ ವರ್ಲ್ಡ್ ಎಕ್ಸಾಂಪಲಲ್ಲಿ ನೋಡೋದಾದರೆ, ಸೊ ಈಗ ಎಲ್ಲರೂ ಕೂಡ ಏನು ಮಾಡ್ತೀವಿ, ಸೋಷಿಯಲ್ ಮೀಡಿಯಾಸಿಗೆ ನಾವು ತುಂಬ ಅಡಿಕ್ಟ್ ಆಗಿರೋವಂಥದ್ದು, ರೈಟ್? ಸೊ ಎಲ್ಲರೂ ಕೂಡ ವಿ ಯೂಸ್ ಫೇಸ್ಬುಕ್ ಯೂಸ್ ಮಾಡ್ತೀವಿ, ವಾಟ್ಸಪ್ ಯೂಸ್ ಮಾಡ್ತೀವಿ. ಸೊ ಎಲ್ಲದರಲ್ಲೂ ನಮ್ಮದೇ ಆಗಿರೋಂಥ ಒಂದು ಗ್ರೂಪನ್ನ ನಾವು ಫಾರ್ಮೇಷನ್ ಮಾಡ್ಕೊಳ್ತೀವಿ. ಆ ಗ್ರೂಪಲ್ಲಿ ಏನು ಮಾಡ್ತೀವಿ ನಾವು ಅಂತ ಅಂದರೆ, ವಿ ಕನೆಕ್ಟ್ ಮೆನಿ ಡಿಫ್ರೆಂಟ್ ಪೀಪಲ್. ನಾವೇನು ಮಾಡ್ತೀವಿ, ನಮ್ಮ ಫ್ರೆಂಡ್ಸನ್ನೆಲ್ಲರನ್ನೂ ಕನೆಕ್ಟ್ ಮಾಡ್ಕೊಳ್ತಾ ಇದೀವಿ, ವೇರ್ ವಿ ಎಸ್ಟಾಬ್ಲಿಷ್ ಅ ಸಾರ್ಟ್ ಆಫ್ ನೆಟ್ವರ್ಕ್. ಸೊ ನಾವು ಇಟ್ ಈಸ್ ಅ ಸೆಟ್ ಆಫ್ ಡಿವೈಸಸ್. ಸೊ ದ ಸೆಟ್ ಆಫ್ ಡಿವೈಸಸ್ ಮೇ ಬಿ ನಿಯರ್ ಆಗಿರ್ಬೋದು ಅಥವಾ ನಮ್ಮಿಂದ ದೂರ ಆಗಿರುವಂಥ ಡಿವೈಸಸ್ ಆದರೂ ಆಗಿರ್ಬೋದು. ಬಟ್ ನೆಟ್ವರ್ಕ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಬೈ ದ ಕಮ್ಯುನಿಕೇಷನ್ ಲಿಂಕ್. ಸೊ ಹ್ಯಾಸ್ ಐ ಟೋಲ್ಡ್ ಯು, ಎಕ್ಸಾಂಪಲ್ಸ್ ನಿಮಗೆ ವಾಟ್ಸಪ್ ಅಂತ ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಅಲ್ಲಿ ಸೆಟ್ ಆಫ್ ಡಿವೈಸಸ್ ಇಟ್ ಇಂಡಿಕೇಟ್ಸ್ ಇಟ್ ಇಸ್ ನಾಟ್ ಅ ಸೆಟ್ ಆಫ್ ಯುವರ್ ಫೋನ್ಸ್. ನಾನು ಫೋನ್ ಬಗ್ಗೆ ನಾವಲ್ಲಿ ಹೇಳ್ತಾ ಇಲ್ಲ. ಸೊ ವೇರ್ ವಿ ಕನೆಕ್ಟ್ ದ ಪೀಪಲ್, ಆ ಪೀಪಲ್ನ ಕನೆಕ್ಟ್ ಮಾಡೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, ವಿ ಆರ್ ಯೂಸಿಂಗ್ ದ ಫಿಸಿಕಲ್ ಮೀಡಿಯಾ. ಆ ಫಿಸಿಕಲ್ ಮೀಡಿಯಾ ಕರೆಕ್ಟಾಗಿ ಪ್ರಾಪರ್ ಆಗಿ ಅದು ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ಐ ನೀಡ್ ಎ ಸಾಫ್ಟ್ವೇರ್ ವಿಚ್ ಯು ಆಲ್ರೆಡಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ session. So now let us discuss, so what exactly mean by the, ಅಲ್ಲಿ ನಾನು ಏನು ಸೆಟ್ ಆಫ್ ಡಿವೈಸಸ್ ಅಂತ ಹೇಳಿದೆ, ನೋಟ್ಸ್ ಅಂದ್ರೆ ಏನು, ಲಿಂಕ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ನೆಟ್ವರ್ಕ್ ಈಸ್ ಅ ಸೆಟ್ ಆಫ್ ಡಿವೈಸಸ್ ಆರ್ ಎ ನೋಟ್ಸ್ ಕನೆಕ್ಟೆಡ್ ಬೈ ದ ಕಮ್ಯುನಿಕೇಷನ್ ಲಿಂಕ್ಸ್. ಅ ನೋಡ್ ಕ್ಯಾನ್ ಬಿ ಕಂಪ್ಯೂಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಆರ್ ಎನಿ ಅದರ್ ಡಿವೈಸ್ ಕೇಪಬಲ್ ಆಫ್ ಸೆಂಡಿಂಗ್ ಆರ್ ರಿಸೀವಿಂಗ್ ದ ಡೇಟಾ generated by other nodes on the network. ಸೊ ಇಲ್ಲಿ ವಿ ಕ್ಯಾನ್ ಸಿ ಹಿಯರ್, ನಾನು ನೋಡ್ ಅಂತ ಯೂಸ್ ಮಾಡುವಂತಹ ಪ್ರತಿಯೊಂದು ಕೂಡ ಏನಾಗಿದೆ ಇಲ್ಲಿ ನನಗೆ ಕಾಣುವಂತಹ ಫಿಸಿಕಲ್ ಮೀಡಿಯಾ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆ ನೋಡ್ ಕ್ಯಾನ್ ಬಿ, ಆ ನೋಡ್ ಏನಾಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು ಅಥವಾ ಪ್ರಿಂಟರ್ ಕೂಡ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಡಿವೈಸ್ ಆಗಿರ್ಬೋದು. ನಾನು ನಿಮ್ಗೆ ಹೇಳ್ದೆ ಆಗಲೇ, ಈಗ ಮೊಬೈಲ್ ಫೋನ್ ಅಂತ ಒಂದು ಎಕ್ಸಾಂಪಲ್ ತಗೊಂಡೆ, ದಟ್ ಕ್ಯಾನ್ ಆಲ್ಸೋ ಬಿ ಅ ನೋಡ್. ಟೆಲಿಫೋನ್ ಅಂತ ಎಕ್ಸಾಂಪಲ್ ತಗೊಂಡೆ, ಅದು ಕೂಡ ಏನಾಗುತ್ತೆ ನನಗೆ ನೋಡ್ ಅಂತ ಆಗುತ್ತೆ. ಬಟ್ ಅದು ನೆಟ್ವರ್ಕ್ ಆಗಿ ಎಸ್ಟಾಬ್ಲಿಷ್ ಆಗಬೇಕು ಅಂತಂದ್ರೆ ಐ ನೀಡ್ ಟು ಡೂ ದ ಕಮ್ಯುನಿಕೇಶನ್. ಅಂದರೆ ನಾನು ಡೇಟಾನ ಏನು ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲಿ ಡೇಟಾನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದರೆ ಅದರ ಅರ್ಥ ನಾನು ಡೇಟಾನ ಸೆಂಡ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಏನು ಮಾಡ್ತಾ ಇದ್ದೀನಿ, ಡೇಟಾನ ರಿಸೀವ್ ಮಾಡ್ತಾ ಇದ್ದೀನಿ. ಆ ಡೇಟಾ ರಿಸೀವಿಂಗ್ ಮತ್ತು ಸೆಂಡಿಂಗ್ ಎರಡು ಕೂಡ ಯಾವ್ದ್ರಲ್ಲಿ ಬರುತ್ತೆ, generated by the other nodes on the network. So now what is mean by link? A link is a communication path that transfers the data from one device to the another device. So a link is a communication pathway ಅಂತಂದ್ರೆ it is nothing but your transmission media. Transmission media ಕೆಲಸ ಏನು ಅಂತಂದ್ರೆ ಸೆಂಡರ್ನ ಮತ್ತೆ ರಿಸೀವರ್ನ ಏನು ಮಾಡೋದು, ಕನೆಕ್ಟ್ ಮಾಡೋದು ಯಾವ್ದ್ರ ಕೆಲಸ, ಟ್ರಾನ್ಸ್ಮಿಷನ್ ಮೀಡಿಯಾ ಕೆಲಸ. ಸೊ ವೇರ್ ಇಟ್ ಆಕ್ಟ್ ಆಸ್ ಎ ಪಾತ್ವೇ ಅಂತಂದರೆ ಅದ್ರ ಮುಖಾಂತರ ನಾನು ಏನು ಮಾಡ್ತಿದ್ದೀನಿ, ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ. ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆದ ತಕ್ಷಣ ಅದನ್ನು ನೆಟ್ವರ್ಕ್ ಅಂತ ಕರೆಯಲ್ಲ. ಸೊ ನೆಟ್ವರ್ಕ್ ಅಂತ ಕರಿಬೇಕು ಅಂತಂದರೆ ಅಲ್ಲಿ ಏನಾಗಬೇಕು, ಪ್ರಾಪರ್ ಆಗಿ ಕಮ್ಯುನಿಕೇಷನ್ ಆಗಬೇಕು. ಕಮ್ಯುನಿಕೇಷನ್ ಆಗಬೇಕು ಅಂತಂದರೆ ಡೇಟಾ ಏನಾಗಬೇಕು, ನನಗಲ್ಲಿ ಎಕ್ಸ್ಚೇಂಜ್ ಆಗಬೇಕು, ವಿಚ್ ವಿ ಆರ್ ಸೀನ್ ಇನ್ ದ ಪ್ರೀವಿಯಸ್ session. So now what are the possible ways I can do the connectivity? So now ಈ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಏನೆಲ್ಲ ಪಾಸಿಬಲ್ ವೇಸ್ ನಮಗೆ ಬರುತ್ತೆ. ಒಂದು ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟಿವಿಟಿ ಅಂತ ಇದೆ, ಮತ್ತು ಇನ್ನೊಂದು ಏನಿದೆ ನಮಗೆ ಮಲ್ಟಿ ಪಾಯಿಂಟ್ ಕನೆಕ್ಟಿವಿಟಿ ಅಂತ ಇದೆ. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಮೀನ್ ಬೈ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟಿವಿಟಿ. ಸೊ ವಾಟ್ ಈಸ್ ಮೀನ್ ಬೈ ಮಲ್ಟಿ ಪಾಯಿಂಟ್ ಕನೆಕ್ಟಿವಿಟಿ. ಸೊ ಡೇ ಟು ಡೇ ಲೈಫಲ್ಲಿ ನಾವು ಇದ್ರ ಬಗ್ಗೆ ತುಂಬ ಕೇಳಿರ್ತೀವಿ. ಸೊ ಪಾಯಿಂಟ್ ಟು ಪಾಯಿಂಟ್ ಅಂತಂದರೆ ಒಂದು ಸಿಂಗಲ್ ನೋಡ್ ಇರುತ್ತೆ, ಅದಕ್ಕೆ ನಾನು ಒಬ್ರನ್ನ ಮಾತ್ರ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಮಲ್ಟಿ ಪಾಯಿಂಟಿಗೂ ಕೂಡ ವಿ ಕ್ಯಾನ್ ಗಿವ್ ಅನದರ್ ವೆರಿ ಗುಡ್ ಎಕ್ಸಾಂಪಲ್. ಲೆಟ್ ಅಸ್ ಸ್ಟಡಿ. ಸೊ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ದ ಪಾಯಿಂಟ್ ಟು ಪಾಯಿಂಟ್ ಅಂದರೆ ಏನು, ಮಲ್ಟಿ ಪಾಯಿಂಟ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಸೊ ನಾವು you can see in the diagram point to point, that is I have a one station ಇಲ್ಲಿದೆ ಮತ್ತೆ ಇಲ್ಲಿ ಇನ್ನು ಒಂದೇ ಒಂದು ಸ್ಟೇಷನ್ ಇದೆ. ಅದೆರಡು ಕೂಡ ಯಾವುದರಲ್ಲಿ ಲಿಂಕ್ ಆಗಿದೆ, ದಟ್ ಇಸ್ ಥ್ರೂ ದ ಕಮ್ಯುನಿಕೇಷನ್ ಮೀಡಿಯಾ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋಂತಹ ಕಮ್ಯುನಿಕೇಷನ್ ಮೀಡಿಯಾ ಪಾತ್ರ ನಾನು ಏನಂತ ಕರಿತೀನಿ, ಇಲ್ಲಿ ಲಿಂಕ್ ಅಂತ ಕರಿತೀನಿ. ಸೊ ಹಾಗಾದರೆ ವಾಟ್ ಅಬೌಟ್ ದಿಸ್ ಸ್ಟೇಷನ್ 1 ಮತ್ತು ಸ್ಟೇಷನ್ 2 ಎರಡನ್ನು ಏನಂತ ಕರಿತೀನಿ, ಇಲ್ಲಿ ನೋಟ್ಸ್ ಅಂತ ತಗೊಳ್ತೀನಿ. ಸೊ ನಾವು ಪಾಯಿಂಟ್ ಟು ಪಾಯಿಂಟ್, a point to point connectivity is one,
which provides a dedicated link between two devices. What is meant by dedicate? Dedicate ಅಂತಂದ್ರೆ ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಅಂದರೆ ಒಂದು ಸ್ಟೇಷನ್ನು ಇನ್ನೊಂದು ಸ್ಟೇಷನ್ನ ಒಂದೇ ಲೈನ್ ಮುಖಾಂತರ ಕನೆಕ್ಷನ್ ಕೊಟ್ಟರೆ ನಾವು ಅದನ್ನ ಏನಂತ ಕರಿತೀವಿ? ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಸೊ ಏನು ಎಕ್ಸಾಂಪಲ್ನ ಕೊಡ್ಬೋದು? ಸೊ ನೀವೆಲ್ಲ ಥಿಂಕ್ ಮಾಡ್ತಾ ಇದ್ರೆ ಏನು ನಾವು ಎಕ್ಸಾಂಪಲ್ನ ಕೊಡ್ಬೋದು ಅಂತಂದ್ರೆ ಯೂಶಲಿ ನಮಗೆ ಬರೋವಂಥದ್ದು ಫಸ್ಟ್ ಥಿಂಗ್ ಅಂತ ಏನು ಅಂತಂದ್ರೆ ನಮಗೆ ಟೆಲಿಫೋನ್ ಬರುತ್ತೆ. ಕರೆಕ್ಟಾ? ಸೊ ನಾನು ಯಾರಿಗಾರು ಒಬ್ಬರಿಗೆ ಕಾಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಫ್ ಐ ಕಾಲ್ ಓನ್ಲಿ ಒನ್ ಪರ್ಸನ್, ಸೊ ದಟ್ ಈಸ್ ಕಾಲ್ಡ್ ಎಸ್ ಅ ಪಾಯಿಂಟ್ ಟು ಪಾಯಿಂಟ್. ಅರ್ಥ ಆಗ್ತಾ ಇದೆಯಲ್ಲ? ಅವ್ರು ಇನ್ನೊಂದು ಎಕ್ಸಾಂಪಲ್ನ ಕೊಡ್ಬೋದು ವಿಚ್ ಇಸ್ ವೆರಿ ವೆಲ್ ನೋನ್. ಸೊ ಎಲ್ಲರೂ ಮನೆಯಲ್ಲೂ ಈಗ ಟಿ ವಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ವೆನ್ ಐ ಪ್ರೆಸ್ ನಾನು ಟಿ ವಿನ ಏನು ಮಾಡ್ತೀವಿ ಇವಾಗ ಅಂತಂದರೆ, ನಮಗೆ ಆಗಿನ ಕಾಲದಲ್ಲೆಲ್ಲ ಏನಿತ್ತು, ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಸ್ ಇತ್ತು. ಕರೆಕ್ಟಾ? ಬಟ್ ಇವಾಗ ನಮ್ಮಲ್ಲಿ ಯೂಶಲಿ ಏನಿದೆ, ಎಲ್ಲ ಟಿ ವಿಗಳಿಗೂ ಏನು ಬಂದಿದೆ ಇವಾಗ? ರಿಮೋಟ್ ಅನ್ನೋದು ಬಂದಿದೆ. ಸೊ ಅಟ್ ಎ ಟೈಮ್ ಈಸ್ ಇಟ್ ಪಾಸಿಬಲ್ ಫಾರ್ ಮಿ ಟು ಆಕ್ಸೆಸ್ 2 ಚಾನಲ್ಸ್? ಟಿ ವಿಲಿ ನಾನು 2 ಚಾನಲ್ನ ಒಟ್ಟಿಗೆ ನೋಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಐ ಕ್ಯಾನ್ ಸಿ, ಬಟ್ ಸೆಲೆಕ್ಟ್ ಮಾಡಬೇಕಾದಾಗ ಸಿಗ್ನಲ್ ಯಾವಾಗಲೂ ಏನಾಗುತ್ತೆ, ಒಂದೇ ಚಾನಲಿಗೆ ಏನಾಗುತ್ತೆ, ಅಲ್ಲಿ ಸಿಗ್ನಲ್ ಪಾಸ್ ಆಗುತ್ತೆ. ಅಂದರೆ ವಿ ಕ್ಯಾನ್ access television with the remote at a time. At remote will work only for a one proper channel, which is nothing but we call it as a point to point. ಅಂದ್ರೆ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ ಜೊತೆ ಒಂದೇ ಸಲ ಅದೇ ಲಿಂಕಲ್ಲಿ ಕನೆಕ್ಟಿವಿಟಿನ ಮಾಡ್ತಾ ಇದ್ರೆ ನಾವೇನಂತ ಕರಿತೀವಿ? ಅದನ್ನ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟಿವಿಟಿ ಅಂತ ಕರಿತೀವಿ. The word is very important. It provides a dedicated link between the two devices. So ಇಲ್ಲಿ 2 devices ಅಂದರೆ ಇದು ಒಂದು ನೋಡ್ ಆಗುತ್ತೆ, ಇದು ಇನ್ನೊಂದು ನೋಡ್ ಆಗುತ್ತೆ. ಇಟ್ ಮೇ ಬಿ ಇದು ಒಂದು ಕಂಪ್ಯೂಟರ್ ಆಗಿದ್ರೆ ಇದು ಒಂದು ಕಂಪ್ಯೂಟರ್ ಆಗುತ್ತೆ. ಇದೆರಡರ ಮಧ್ಯದಲ್ಲಿ ನಾನು ಲಿಂಕ್ನ ಕೊಡ್ತಾ ಇದ್ದೀನಿ. ಲಿಂಕ್ನ ಕೊಡ್ತಾ ಇದ್ದೀನಿ ಅಂತಂದರೆ ಅದರ ಅರ್ಥ ಅಲ್ಲಿ ನಾನು ಕಮ್ಯುನಿಕೇಷನ್ನ ಮಾಡ್ತಾ ಇದ್ದೀನಿ. ಕಮ್ಯುನಿಕೇಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಅದರ ಅರ್ಥ ಏನು? ಡೇಟಾನ ಇಲ್ಲಿಂದ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ನಾನು ಡೇಟಾನ ಸೆಂಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಮೀನ್ ಬೈ ಮಲ್ಟಿ ಪಾಯಿಂಟ್. A multi-point is also called as a multi-drop. Connection is one in which more than 2 specific devices share a single link. You can see here I have only one source here. ಇಲ್ಲ ನನಗೇನಿದೆ, ಒಂದೇ ಒಂದು ಸೋರ್ಸ್ ಇದೆ ಅಲ್ವಾ? ಬಟ್ ಕಮ್ಯುನಿಕೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಾನು ಏನು ಮಾಡಿದೆ, ಇಲ್ಲಿ ಒಂದು ಲಿಂಕ್ನ ತಗೊಂಡಿದ್ದೀನಿ. ಆ ತಗೊಂಡಿರುವಂತಹ ಲಿಂಕು ಒಂದೇ ಡಿವೈಸಿಗೆ ಶೇರ್ ಆಗಿದೆಯಾ? ಇಲ್ಲ. ಸೊ ವಿಚ್ ಇಸ್ ದಟ್ ಇಸ್ ಕಾಲ್ಡ್ ಎಸ್ ಇಲ್ಲೂ ಒಂದು ಡಿವೈಸ್ ಇದೆ, ಇಲ್ಲೂ ಒಂದು ಡಿವೈಸ್ ಇದೆ, ಅದೇ ರೀತಿ ನನಗೆ ಇಲ್ಲೂ ಕೂಡ ಇನ್ನೊಂದು ಡಿವೈಸ್ ಇದೆ. ಓಕೆ, ಸೊ ನಾವು ಇಟ್ ಈಸ್ ಕಾಲ್ಡ್ ಎಸ್ ಅ ಮಲ್ಟಿ ಡ್ರಾಪ್ ಅಂತ ಬೇರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡ್ರಾಪ್ ಅಂತಂದರೆ ಏನು ಅಂತಂದರೆ ದ ಡೇಟಾ ವಿಲ್ ಗೋ, ಆ ಕಡೆಗೆ ಹೋಗುತ್ತೆ. ಇಲ್ಲಿ ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಬಟ್ ಆದರೆ ಏನು ಡಿಫ್ರೆನ್ಸ್ ಏನು ಅಂತಂದರೆ ಅಲ್ಲಿ ಒಂದೇ ಕಮ್ಯುನಿಕೇಷನ್ ಲಿಂಕ್ ಇತ್ತು, ಇಲ್ಲೂ ಕೂಡ ನನಗೆ ಒಂದೇ ಕಮ್ಯುನಿಕೇಷನ್ ಲಿಂಕ್ ಇದೆ. ಬಟ್ ಆದರೆ ಪಾಯಿಂಟ್ ಟು ಪಾಯಿಂಟಲ್ಲಿ ನನಗೆ ರಿಸೀವರ್ ಒಬ್ಬನೇ ಇರ್ತಾನೆ. ಬಟ್ ಇನ್ ದ ಮಲ್ಟಿ ಪಾಯಿಂಟಲ್ಲಿ ನಮಗೆ ದೇರ್ ಆರ್ 2 or more ರಿಸೀವರ್ ಇರ್ತಾರೆ. ಸೊ ಎಲ್ಲ 2 or more ರಿಸೀವರ್ಸ್ ಕೂಡ ಏನು ಮಾಡ್ತಾ ಇದ್ದಾನೆ, ಒಂದೇ ಲಿಂಕಲ್ಲಿ ಸೆಂಡರಿಂದ ಏನು ಲಿಂಕ್ ಬಂದಿರುತ್ತೋ ಅದೇ ಲಿಂಕಲ್ಲಿ ಏನು ಮಾಡ್ತಾ ಇದ್ದಾನೆ, ಡೇಟಾನ ಇಲ್ಲಿ ಶೇರ್ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಇದಕ್ಕೆ ನಾವು ಏನು ಎಕ್ಸಾಂಪಲ್ನ ಕೊಡ್ಬೋದು? ಸೊ ವಿ ಕ್ಯಾನ್ ಆಲ್ಸೋ ಗಿವ್ ಅನ್ ಎಕ್ಸಾಂಪಲ್ ವಿಚ್ ಇಸ್ ವೆರಿ ವೆಲ್ ನೋನ್. ಎಲ್ಲ ಕಡೆ ನಮಗೆ ವೈಫೈ ಹಾಟ್ಸ್ಪಾಟ್ ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಿದೆ. ಕರೆಕ್ಟಾ? ರೂಟರ್ ಅಂತ ಇರುತ್ತೆ. ಸೊ ರೂಟರಲ್ಲಿ ನಾವೇನು ಮಾಡ್ತೀವಿ, ಇಂಟರ್ನೆಟ್ಟಿನ ಅಥವಾ ವೈಫೈಲಿ ನಾವೇನು ಮಾಡ್ತೀವಿ, ಇಂಟರ್ನೆಟ್ಟನ್ನ ಆಕ್ಸೆಸ್ ಮಾಡ್ತೀವಿ. ರೈಟ್? ಸೊ ಆ ವೈಫೈ ರೂಟರ್ ಈಸ್ ನಥಿಂಗ್ ಬಟ್ ಯುವರ್ ಮೇನ್ ಫ್ರೇಮ್, ಇಲ್ಲಿ ಸೆಂಡರ್. ಓಕೆ, ಅವನು ಡೇಟಾನ ಸೆಂಡ್ ಮಾಡ್ತಾ ಇರ್ತಾನೆ. ಆದರೆ ಆ ಡೇಟಾನ ನಾನು ಒಬ್ಬರೇ ಆಕ್ಸೆಸ್ ಮಾಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ. ಓನ್ಲಿ ಇಫ್ ಐ ಪುಟ್ ಅ ಪಾಸ್ವರ್ಡ್ ಐ ಕ್ಯಾನ್ ಆಕ್ಸೆಸ್ ಓನ್ಲಿ ಒನ್ ಡೇಟಾ. ಒಬ್ಬ ಪರ್ಸನ್ ಮಾತ್ರ ಏನು ಮಾಡ್ಬೋದು, ಅದಕ್ಕೆ ಡೇಟಾನ ಆಕ್ಸೆಸ್ ಮಾಡ್ಬೋದು. ಇಲ್ಲ ನಾನು ಪಾಸ್ವರ್ಡ್ನ ಎಲ್ಲರ ಹತ್ರನೂ ಶೇರ್ ಮಾಡಿದ್ದೀನಿ ಅಂತಂದರೆ ಸೇಮ್ ರೂಟರಿಂದ ಬರೋವಂತಹ ಡೇಟಾನ ಮೋರ್ ದ್ಯಾನ್ 2 devices ಅಥವಾ ಮೋರ್ ದ್ಯಾನ್ 1 device ಕ್ಯಾನ್ ಆಕ್ಸೆಸ್ ದ ಸೇಮ್ ಡೇಟಾ ಪ್ಯಾಕೇಜ್ ಥ್ರೂ ಅ ಸಿಂಗಲ್ ಲಿಂಕ್. ಇಲ್ಲಿ ಸಿಂಗಲ್ ಲಿಂಕ್ ಯಾವುದಾಗುತ್ತೆ ಅಂತಂದರೆ ನನ್ನ ಹಾಟ್ಸ್ಪಾಟಲ್ಲಿ ನಾನು ಏನು ಡೇಟಾ ಲಿಂಕ್ನ ಪ್ರೊವೈಡ್ ಮಾಡ್ತೀನೋ ದಟ್ ವಿಲ್ ಬಿ ಅ ಸಿಂಗಲ್ ಲಿಂಕ್. ಸೊ ಈಗ ಎಷ್ಟಾಯಿತು, ವಿ ಹ್ಯಾವ್ ಅ 2 different types ಆಫ್ ಪಾಸಿಬಿಲಿಟಿಯಾಗಿ ನಾನು ಹೇಗೆ ಕನೆಕ್ಟ್ ಮಾಡ್ಬೋದು. ಒಂದು ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟಿವಿಟಿನ ಮಾಡ್ಬೋದು, ಇಲ್ಲಾಂದರೆ ಮಲ್ಟಿ ಪಾಯಿಂಟ್ ಕನೆಕ್ಟಿವಿಟಿನ ಮಾಡ್ಬೋದು. ಸೊ ನಾವು
Next, let us discuss ವಾಟ್ ಆರ್ ದ ಕ್ಯಾಟಗರೀಸ್ ಆಫ್ ನೆಟ್ವರ್ಕ್. ಈಗ ನಮಗೆ ನೆಟ್ವರ್ಕ್ ಅಂದರೆ ಏನು ಅಂತ ಗೊತ್ತಾಯ್ತು. ಅಂದರೆ 2 or more ನೋಟ್ಸನ್ನ ನಾನು ಪ್ರಾಪರ್ ಆಗಿ ಕಮ್ಯುನಿಕೇಷನ್ ಮೀಡಿಯಾ ಮುಖಾಂತರ ನಾನು ಕನೆಕ್ಟ್ ಮಾಡೋದೇ ಅಂತ ಕರಿತೀವಿ, ಅಲ್ಲಿ ನೆಟ್ವರ್ಕ್ ಅಂತ ಕರಿತೀನಿ ಅಲ್ವಾ. ಇಲ್ಲಿ ಏನೆಲ್ಲ ಕ್ಯಾಟಗರೀಸ್ ಆಫ್ ನೆಟ್ವರ್ಕ್ಸ್ ಇದೆ? ಒಂದು, ದ 3 ಪ್ರೈಮರಿ ಕ್ಯಾಟಗರೀಸ್ ಆಫ್ ನೆಟ್ವರ್ಕ್ಸ್ ಆರ್, ಒಂದು ಫಸ್ಟ್ ಈಸ್ ಯರ್ ಲೋಕಲ್ ಏರಿಯಾ ನೆಟ್ವರ್ಕ್, metropolitan area network, and then a wide area network. So now local area network will be given in the short form that is called as a LAN, that is capital LAN, and then metropolitan area network will be abbreviated as MAN, that is MAN, and the third one is a wide area network, which is abbreviated as WAN. So now let us study the 3 important categories of network. So ಇದೆಲ್ಲದೂ ಕೂಡ ನಮಗೆ ಇಲ್ಲಿ ನಾ ಹೇಳಿದಾಗ ಇಲ್ಲಿ ಲ್ಯಾನ್, ವ್ಯಾನ್, ಮ್ಯಾನ್. ಸೊ ಈ ಲ್ಯಾನ್ ಅನ್ನೋಂಥ ಕಾನ್ಸೆಪ್ಟ್ ನಾವು ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಆದರೆ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿರೋದಿಲ್ಲ. ಸೊ ಲೆಟ್ ಅಸ್ ಸ್ಟಡಿ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ದ ಲೋಕಲ್ ಏರಿಯಾ ನೆಟ್ವರ್ಕ್. The next is your concept, that is the first category of a network is your local area network. It is abbreviated as a LAN. So ಇಲ್ಲಿ ವರ್ಡ್ ಇಟ್ ಸೆಲ್ಫ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಏನಂಗಂದ್ರೆ ಲೋಕಲ್ ಅಂತಂದ್ರೆ ಆ ಸ್ಥಳೀಯ, ಅಂದರೆ ಆ ಪ್ಲೇಸಿಗೆ ಮಾತ್ರ ಏನಾಗಿರುತ್ತೆ, ಅದು ಸೀಮಿತವಾಗಿರುತ್ತೆ. ಏರಿಯಾ ಅಂತಂದರೆ ಪ್ರದೇಶ, ನೆಟ್ವರ್ಕ್ ಅಂತಂದರೆ ನಾನು ಏನು ಕನೆಕ್ಟ್ ಮಾಡಿರ್ತೀನೋ ಅದನ್ನು ನಾನಿಲ್ಲಿ ನೆಟ್ವರ್ಕ್ ಅಂತ ಕರಿತೀನಿ. ಸೊ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಈಸ್ ಯೂಶಲಿ ಅ ಪ್ರೈವೇಟ್ಲಿ ಓನ್ಡ್ ಆ್ಯಂಡ್ ಲಿಂಕ್ಸ್ ದ ಡಿವೈಸಸ್ ಇನ್ ಅ single office building or a campus of up to few kilometers in size. So ಇಲ್ಲಿ ನಮಗೆ ವೆರಿ ಗುಡ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಆಫೀಸ್ ಅಂತ ಕರಿಬೋದು. ಸೊ ನಾನು ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಇಟ್ ಈಸ್ ನೀಡ್ ನಾಟ್ ಬಿ ನೆಸಸರಿ ನಾನು ಕನೆಕ್ಟ್ ಮಾಡೋ ಅಂಥ ಎಲ್ಲ ಕಂಪ್ಯೂಟರ್ಸು ಕೂಡ ಒಂದೇ ಕಡೆ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ. ಸೊ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಈಸ್ ಕಾಲ್ಡ್ ಆಸ್ ಅ ಪ್ರೈವೇಟ್ಲಿ ಓನ್ಡ್ ನೆಟ್ವರ್ಕ್. ಅಂದರೆ ಅದು ಯಾರು ನೆಟ್ವರ್ಕ್ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೋ ಅವರಿಗೆ ಮಾತ್ರ ಅದೇನಾಗಿರುತ್ತೆ, ಸಂಬಂಧಪಟ್ಟಿರುತ್ತೆ. ಸೊ ಇಟ್ ಲಿಂಕ್ಸ್ ದ ಡಿವೈಸಸ್ ಇನ್ ಅ ಸಿಂಗಲ್ ಆಫೀಸ್. ಸೊ ಒಂದು ಸಿಂಗಲ್ ಬಿಲ್ಡಿಂಗ್ನ ಮಾತ್ರ ಅದೇನು ಮಾಡೋಕ್ಕೆ ಸಾಧ್ಯ, ಲಿಂಕ್ ಮಾಡೋಕ್ಕೆ ಸಾಧ್ಯ. ಒಂದು ಬಿಲ್ಡಿಂಗಲ್ಲಿ ಮಾತ್ರ ನಾನು ಅದನ್ನು ಡೇಟಾನ ಕನೆಕ್ಟಿವಿಟಿ ಕೊಡೋಕ್ಕೆ ಸಾಧ್ಯ ಆಗಿರುತ್ತೆ. ಅಥವಾ ಕ್ಯಾಂಪಸ್ಸಲ್ಲಿ ನಾನು ಮಾತ್ರ ಲೋಕಲ್ ಏರಿಯಾ ನೆಟ್ವರ್ಕ್ನ ಯೂಸ್ ಮಾಡ್ಬೋದು, ವಿಚ್ ಈಸ್ ಅಪ್ ಟು ಅ ಫ್ಯೂ ಕಿಲೋಮೀಟರ್ಸ್ ಇನ್ ಸೈಜ್. ಆ ಲ್ಯಾನಿನ ಯೂಸ್ ಮಾಡಿ ನಾನು ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ನ ಕನೆಕ್ಟ್ ಮಾಡಿದ್ದೀನಿ ಅಂತಂದರೆ, ಸೊ ಯೂಶಲಿ ವಿ ಗೋ ಫಾರ್ ದ ವೈರ್ಡ್ ಕನೆಕ್ಟಿವಿಟಿಗೆ ಹೋಗ್ತೀವಿ. ವೈರ್ಡ್ ಕನೆಕ್ಟಿವಿಟಿಯಲ್ಲಿ ನಮಗೆ ಡಿಸ್ಟೆನ್ಸ್ ವೆರಿ ತುಂಬಾ ಇಂಪಾರ್ಟೆಂಟ್ ಆಗಿ ಮ್ಯಾಟರ್ ಆಗುತ್ತೆ, which is up to a few kilometers. So let us study what exactly in the terms of a distance ಅಲ್ಲಿ ನಾವು ಯಾವ ರೀತಿ ಹೇಳ್ಬೋದು ಅಂತ. ಸೊ ಈಗ ಅರ್ಥ ಆಯ್ತಲ್ವಾ, ಲ್ಯಾನ್ ಈಸ್ ಯೂಶಲಿ ಪ್ರೈವೇಟ್ಲಿ ಓನ್ಡ್. ಅಂದರೆ ಯಾರು ಆ ಆಫೀಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೋ ಅವ್ರು ಏನು ಮಾಡ್ತಾರೆ, ಅವರಿಗೋಸ್ಕರ ಅಂತ ಏನು ಮಾಡ್ತಾರೆ, ಅವರೊಂದು ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ. ಸೊ ಅದನ್ನು ನಾವಿಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್, ಅಲ್ಲಿ ಎಸ್ಟಾಬ್ಲಿಷ್ ಆಗುವಂಥ ಕಮ್ಯುನಿಕೇಷನ್ ಅಥವಾ ಅಲ್ಲಿ ಎಸ್ಟಾಬ್ಲಿಷ್ ಆಗುವಂಥ ಕನೆಕ್ಟಿವಿಟಿ ಆ ಬಿಲ್ಡಿಂಗಿಗೆ ಅಥವಾ ಆ ಸ್ಕೂಲಿಗೆ ಆ ಕ್ಯಾಂಪಸ್ಗೆ ಮಾತ್ರ ಸಂಬಂಧಪಟ್ಟಿರೋದಾಗುತ್ತೆ. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಅ ಲಿಮಿಟೆಡ್ ಡಿಸ್ಟೆನ್ಸ್ ಆಫ್ ಅ ಲ್ಯಾನ್. ದ ಲ್ಯಾನ್ ಸೈಜ್ ಈಸ್ ಲಿಮಿಟೆಡ್ ಟು ಫ್ಯೂ ಕಿಲೋಮೀಟರ್ಸ್, ದಟ್ ಈಸ್ 1 to 10 kilometers. ಅಂದರೆ ಅಲ್ಲಿವರೆಗೆ ಮಾತ್ರ ನಾನು ಲೋಕಲ್ ಏರಿಯಾ ನೆಟ್ವರ್ಕ್ಸ್ನ ವಿತ್ ದ ಹೆಲ್ಪ್ ಆಫ್ ಅ ವೈರ್ಸ್ ನಾನು ಏನು ಮಾಡ್ಬೋದು, ಇಲ್ಲಿ ಕನೆಕ್ಟಿವಿಟಿನ ಕೊಡ್ಬೋದು. ನೆಕ್ಸ್ಟ್ ಈಸ್ LAN are designed to allow the resources to be shared between the personal computers or workstation. ಸೊ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ನ ನಾನು ಯೂಸ್ ಮಾಡೋದ್ರಿಂದ ಒಂದು ಕಂಪ್ಯೂಟರಲ್ಲಿ ನಾನು ಡೇಟಾನ ಸ್ಟೋರ್ ಮಾಡಿಟ್ಟಿದ್ರೆ ಅಲ್ಲಿ ಸ್ಟೋರ್ ಮಾಡಿರೋಂತಹ ಡೇಟಾನ ಬೇರೆಯವರೆಲ್ಲರೂ ಬೇಕಾದ್ರೆ ಏನು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಲ್ಲ. ಸೊ ವೆರಿ ಗುಡ್ ಎಕ್ಸಾಂಪಲ್ ವಿ ಕ್ಯಾನ್ ಗಿವ್. ಮಲ್ಟಿ ಪಾಯಿಂಟ್ ಕನೆಕ್ಟಿವಿಟಿ ಬಗ್ಗೆ ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಮಲ್ಟಿ ಪಾಯಿಂಟಲ್ಲಿ ಏನಾಗುತ್ತೆ ಅಂತಂದರೆ, ಇದು ನಾನೊಂದು ಕಂಪ್ಯೂಟರ್ ಅಂತ ತಗೊಳ್ತೀನಿ. ಸೊ ಇದು ನನ್ನ ಲ್ಯಾನ್ ಸರ್ವರ್. ಈ ಸರ್ವರಲ್ಲಿರೋಂಥ ಡೇಟಾನ ಎಲ್ಲರೂ ಏನು ಮಾಡ್ತಾರೆ, ನಿಯರ್ ಬೈ ಇರೋವಂಥ ಎಲ್ಲ ವರ್ಕ್ ಸ್ಟೇಷನ್ಸ್ ಏನು ಮಾಡ್ತಾರೆ, ಆಕ್ಸೆಸ್ ಮಾಡ್ತಾರೆ. ದ ಸೇಮ್ ಇನ್ ದ ಕೇಸ್ ಆಫ್ ಯರ್ ಲ್ಯಾನಲ್ಲೂ ಕೂಡ ನಾವು ಅದನ್ನೇ ಮಾಡೋವಂಥದ್ದು. ಡೇಟಾನ ಏನು ಮಾಡ್ತೀನಿ, ನಾನು ಎಲ್ಲೋ ಒಂದು ಕಡೆ ಒಂದು ಸರ್ವರ್ ಅನ್ನೋಂಥ ಕಾನ್ಸೆಪ್ಟಲ್ಲಿ ನಾನು ಸೇವ್ ಮಾಡಿರ್ತೀನಿ ಅಥವಾ ಸ್ಟೋರ್ ಮಾಡಿರ್ತೀನಿ. ಬೇರೆ ಎಲ್ಲ ಸರ್ವರ್ಸ್, ಎಲ್ಲ ಸಿಸ್ಟಮ್ಸ್ ಯಾವುದಕ್ಕೆ ಅದು ಆಕ್ಸೆಸ್ ಇರುತ್ತೋ ವಿತ್ ದ ಹೆಲ್ಪ್ ಆಫ್ ಅ ಲ್ಯಾನ್ ಅವ್ರು ಏನು ಮಾಡ್ಬೋದು, ಡೇಟಾನಲ್ಲಿ ತಗೊಳ್ಬೋದು. ಸೊ ನೆಕ್ಸ್ಟ್ ಈಸ್ ದ ರಿಸೋರ್ಸಸ್ ಟು ಬಿ ಶೇರ್ಡ್ ಕ್ಯಾನ್ ಇನ್ಕ್ಲೂಡ್
ಹಾರ್ಡ್ವೇರ್, ಎಕ್ಸಾಂಪಲ್ ಪ್ರಿಂಟರ್ ಆಗಿರ್ಬೋದು ಅಥವಾ ಸ್ಕ್ಯಾನರ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಆರ್ ಎನಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಅವರ ಡೇಟಾ ನಾನು ಏನೇನೆಲ್ಲ ಶೇರ್ ಮಾಡ್ಬೋದು ಲ್ಯಾನಲ್ಲಿ ಅಂದರೆ ಹಾರ್ಡ್ವೇರನ್ನ ಶೇರ್ ಮಾಡ್ಬೋದು. ಅಂದರೆ ಪ್ರಿಂಟರ್, ಆ ಸಿಸ್ಟಮಿಗೆ ನಾನು ಏನಾದರೂ ಒಂದು ಪ್ರಿಂಟರ್ನ ಕನೆಕ್ಟ್ ಮಾಡಿದರೆ ಆ ಪ್ರಿಂಟರ್ಗೆ ನಾನು ಎಲ್ಲಿಂದ ಬೇಕಾದರೆ ಏನು ಮಾಡ್ಬೋದು, ನಾನಲ್ಲಿ ಪ್ರಿಂಟ್ನ ಕೊಡ್ಬೋದು ಅಥವಾ ನಾನು ಸ್ಕ್ಯಾನ್ನ ಮಾಡ್ಬೋದು. ಸೊ ಆ್ಯಂಡ್ ದೆನ್ ಅದೇ ಸಿಸ್ಟಮಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ನಾನು ಪ್ರಿಂಟ್ ಕೊಡಬೇಕು ಅನ್ನೋಂಥ ಯಾವುದೇ ರೀತಿ ನೆಸೆಸಿಟಿ ಇರೋದಿಲ್ಲ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ ಮೇ ಬಿ ಅಪ್ಲಿಕೇಶನ್ ಪ್ರೋಗ್ರಾಮ್, ಯಾವುದೋ ಸರ್ವರಲ್ಲಿ ನಾನು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿರ್ತೀನಿ with the help of a proper IP address ಅಥವಾ ಕ್ರೆಡೆನ್ಷಿಯಲ್ಸ್ನ ಕೊಟ್ಟರೆ. ವಿಲ್ ಡಿಸ್ಕಸ್ ಅಬೌಟ್ ದ IP address in the future classes. ಸೊ ಕರೆಕ್ಟ್ ಆಗಿರೋಂಥ ಲ್ಯಾನಿಗೆ ಏನು ಅಡ್ರೆಸ್ನ ಕೊಟ್ಟಿರ್ತೀವಿ ಎಸ್ಟಾಬ್ಲಿಷ್ ಮಾಡಬೇಕಾದಾಗ, ಕನೆಕ್ಟ್ ಮಾಡಬೇಕಾದಾಗ ನಾನು ಏನು ಡೇಟಾನ ಕೊಟ್ಟಿರ್ತೀನೋ ಅದೇ ಡೇಟಾನ ನಾನಲ್ಲಿ ಯೂಸ್ ಮಾಡಿಕೊಂಡು ಅಲ್ಲಿರೋವಂಥ ಸಾಫ್ಟ್ವೇರ್ನ ನಾನು ನಿಯರ್ ಬೈ ಇರೋವಂಥ ಸಿಸ್ಟಮ್ನಲ್ಲಿ ಕೂತ್ಕೊಂಡು ಬೇಕಾದ್ರೆ ಏನು ಮಾಡ್ಬೋದು, ನಾನಲ್ಲಿ ಆಕ್ಸೆಸ್ನ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಇಸ್ ಡೇಟಾ. So you can see the diagram over here. It indicates that LAN connecting 12 computers. ಅಂದರೆ ಇಲ್ಲಿ ಹಬ್ ಅನ್ನೋಂಥ ಕಾನ್ಸೆಪ್ಟ್ ಬರುತ್ತೆ. ಈ ಹಬ್ ಮುಖಾಂತರ ನಾನು ಏನು ಮಾಡ್ಬೋದು, ಒಂದೇ ಸಿಂಗಲ್ ಆಫೀಸಲ್ಲಿ ಒಂದು ಸಿಸ್ಟಮ್ನ ಇನ್ನೊಂದು ಸಿಸ್ಟಮಿಗೆ, ಇನ್ನೊಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಆ ರೀತಿ ನಾನು ಕನೆಕ್ಟಿವಿಟಿನ ಕೊಡ್ಬೋದು. ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ MAN, which is nothing but your metropolitan area network. So now what is meant by MAN? A MAN is a network with the size between a LAN and WAN, which implies LAN ಮತ್ತೆ WAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಮತ್ತು ವೈಡ್ ಏರಿಯಾ ನೆಟ್ವರ್ಕ್ ಮಧ್ಯದಲ್ಲಿ ಬರುವಂಥದ್ದು MAN. ಸೊ ನಾವು ಇಟ್ ಕವರ್ಸ್ ದ ಏರಿಯಾ ಇನ್ಸೈಡ್ ಅ ಟೌನ್ ಆರ್ ಅ ಸಿಟಿ. ಸೊ ಟೌನ್ ಮತ್ತು ಸಿಟಿಯಲ್ಲಿ ನಾನು ಏನು ಮಾಡ್ಬೋದು, MAN ಅನ್ನುವಂಥ ನೆಟ್ವರ್ಕ್ನ ನಾನು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ಇಟ್ ಇಸ್ ಡಿಸೈನ್ ಫಾರ್ ದ ಕಸ್ಟಮರ್ ಹೂ ನೀಡ್ ಎ ಹೈ ಸ್ಪೀಡ್ ಕನೆಕ್ಟಿವಿಟಿ and have a endpoint spread over a city or a part of a city. So it indicates that ಯಾರಿಗೆ ಹೈ ಸ್ಪೀಡ್ ಕನೆಕ್ಟಿವಿಟಿ ಬೇಕಾಗಿರುತ್ತೋ ಒಂದು ಸಿಟಿ ಒಳಗಡೆ they can go for the concept called as a MAN. So now let us discuss what is meant by WAN, that is wide area network ಅಂದ್ರೆ ಏನು ಅಂತ. So WAN is a data communication system which is spanning states, countries and of the or the whole world. ಸೊ ಹೋಲ್ ವರ್ಲ್ಡ್ನ ಕವರ್ ಮಾಡುವಂಥ ನೆಟ್ವರ್ಕ್ ಕನೆಕ್ಟಿವಿಟಿ ಅದು ವೈಡ್ ಏರಿಯಾ ನೆಟ್ವರ್ಕ್. ಸೊ ಯೂಶುವಲಿ ಇಟ್ ಇಸ್ ಏನಾಗಿರುತ್ತೆ, ಅದು ವೈರ್ಲೆಸ್ ಆಗಿರುತ್ತೆ. ಸೊ ಎಲ್ಲ ಕಡೆ ನಾನು ಕಂಟ್ರೀಸ್ನ ಸ್ಟೇಟ್ಸ್ನ ಏನಾದರೂ ನಾನು ವೈರಿಂದ ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ವಿ ಗೋ ಫಾರ್ ದ ವೈರ್ಲೆಸ್ ಕನೆಕ್ಟಿವಿಟಿ. ವೈಡ್ ಏರಿಯಾ ನೆಟ್ವರ್ಕ್ ಪ್ರೊವೈಡ್ಸ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ಆಫ್ ಎ ಡೇಟಾ, ಇಮೇಜಸ್, ಆಡಿಯೋ, ವಿಡಿಯೋ. ನಾನೇನು ಮೆಸೇಜಸ್ಲಿ ನಾನು ಏನು ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತೀನೋ ಎಲ್ಲದನ್ನು ಡೇಟಾ ಕಮ್ಯುನಿಕೇಷನಲ್ಲಿ ನಾನಿಲ್ಲಿ ಕಳಿಸ್ಬೋದು. ವಿಚ್ ಇಸ್ ಡಿಸೈನ್ ಟು ಸರ್ವ್ ಅನ್ ಏರಿಯಾ ಆಫ್ ಹಂಡ್ರೆಡ್ಸ್ ಆರ್ 1000 miles. ಸೊ ಲ್ಯಾನಿಗೆ 10 kilometers ಬರುತ್ತೆ, ಇದಕ್ಕೆ ಹಂಡ್ರೆಡ್ಸ್ ಅಥವಾ 1000 kilometers ಬರುತ್ತೆ. ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್. ಸೊ ವಿ ಹ್ಯಾವ್ ಅ ಸಿಂಗಲ್ ಲ್ಯಾನ್. ವ್ಯಾನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ನಾನಿಲ್ಲಿ ಲ್ಯಾನನ್ನ ಯೂಸ್ ಮಾಡಿಕೊಂಡು ವ್ಯಾನನ್ನ ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ದಟ್ ಇಸ್ ಅ ವ್ಯಾನ್ಸ್ ಎ ಸ್ವಿಚ್ ವ್ಯಾನ್ ಆ್ಯಂಡ್ ಎ ಪಾಯಿಂಟ್ ಟು ಪಾಯಿಂಟ್ ವ್ಯಾನ್. ಇಟ್ ಈಸ್ ಆಲ್ಸೋ ಸೇಮ್ ಮೇಡ್ ಅಪ್ ಆಫ್ 4 ವ್ಯಾನ್ಸ್ ಆಸ್ ವೆಲ್ ಆಸ್ 2 ಲ್ಯಾನ್ಸ್. ಇಲ್ಲಿ ನಮಗೆ ಹಬ್ಸ್ ಬರುತ್ತೆ. ಈ ಹಬ್ಸ್ ಮುಖಾಂತರ ನಾನು ಡೇಟಾನ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕಿಗೆ ನಾನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ದಟ್ ಇಸ್ ನಥಿಂಗ್ ಬಟ್ ಯುವರ್ interconnection of network. We call it as a internetwork. 2 or more networks are connected to form the internetwork or internet. ಎರಡಕ್ಕಿಂತ ಹೆಚ್ಚು ನೆಟ್ವರ್ಕ್ನ ನಾನು ಕಂಬೈನ್ ಮಾಡೋದನ್ನ ಏನಂತ ಕರಿತೀನಿ, ಇಂಟರ್ನೆಟ್ ಅಂತ ಕರಿತೀನಿ. ಇಲ್ಲಿ ನಮಗೆ ನೆಟ್ವರ್ಕ್ ಕ್ಯಾಟಗರೀಸ್ ಗೊತ್ತಾಯ್ತು ಇವಾಗ. ಲ್ಯಾನ್ ಅಂದ್ರೇನು, ಮ್ಯಾನ್ ಅಂದ್ರೇನು ಮತ್ತು ವ್ಯಾನ್ ಅಂದ್ರೇನು. ಇಲ್ಲಿ ಲ್ಯಾನನ್ನ ನಾನು ವ್ಯಾನನ್ನ ಕಂಬೈನ್ ಮಾಡಿದಾಗ ಇಟ್ ಫಾರ್ಮ್ಸ್ ಅ ಇಂಟರ್ ನೆಟ್ವರ್ಕ್. ಕಂಬೈನ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಬ್ರಿಡ್ಜಸ್ ಅಥವಾ ರೂಟರ್ಸ್ ಅಥವಾ ಗೇಟ್ವೇಸ್ನ ಯೂಸ್ ಮಾಡ್ತೀನಿ. ಇದು ಮೂರು ಕೂಡ ನಮಗೆ ನೆಟ್ವರ್ಕಲ್ಲಿ ಬರುವಂಥ ಹಾರ್ಡ್ವೇರ್ ಕಾಂಪೋನೆಂಟ್ಸ್. So now let us discuss. So what are the 3 classes of internetwork? ಒಂದು global public internetwork, which is nothing but very well known, that is called as a internet ಅಂತ ಕರಿತೀವಿ. ಓನ್ಡ್ ಪ್ರೈವೇಟ್ ಓನ್ ನೆಟ್ವರ್ಕ್, ದಟ್ ಇಸ್ ಇಂಟ್ರಾನೆಟ್. ಓನ್ಡ್ ಪ್ರೈವೇಟ್ ಅಂತಂದರೆ ಅವ್ರಿಗೆ ಮಾತ್ರ, ಅವ್ರಿಗೆ ಸಪ್ರೇಟ್ ಆಗಿ ಅವ್ರ ಡೇಟಾನ ಆಕ್ಸೆಸ್ ಮಾಡ್ತಿರೋದ್ರಲ್ಲಿ ಇಂಟ್ರಾನೆಟ್ ಅಂತ ಕರಿತೀನಿ. ದ ಹೈಬ್ರಿಡ್ ಇಂಟರ್ನೆಟ್, ದಟ್ ಇಸ್ ಎಕ್ಸ್ಟ್ರಾ ನೆಟ್. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ದ ಕಾನ್ಸೆಪ್ಟ್ ಕಾಲ್ಡ್ as a internet, which is nothing but your global public network. So that is let us discuss very well known, that is your internet. So internet is a network of networks, as I already told. Inter ಅಂತಂದ್ರೆ ಮಧ್ಯದಲ್ಲಿ ಎರಡು ನೆಟ್ವರ್ಕ್ನ ನಾನು ಕಂಬೈನ್ ಮಾಡಿದಾಗ ನನಗೆ ಏನು ಬರುತ್ತೆ, ಇಂಟರ್ನೆಟ್ ಅಂತ ಬರುತ್ತೆ. ಸೊ ಇಂಟರ್ನೆಟ್ ಇಸ್ ಅ ನೆಟ್ವರ್ಕ್ ಆಫ್ networks, and internet is an interconnection of a network
It is a combination, it can be a combination of LAN with the WAN ಅಥವಾ LAN with the MAN ಆದ್ರೂ like we can do go for the internet. ಸೊ ಯೂಶಲಿ ನಮಗೆ ಇಂಟರ್ನೆಟ್ ಅನ್ನೋದು ಯಾಕೆ ಬೇಕು? ಸೊ ಇಂಟರ್ನೆಟ್ ಅನ್ನೋಂಥ ಕಾನ್ಸೆಪ್ಟ್ ಇರೋದ್ರಿಂದನೇ ಟುಡೇ ವಿ ಆರ್ ಗೋಯಿಂಗ್ ಫಾರ್ ದ ಆನ್ಲೈನ್ ಲರ್ನಿಂಗಿಗೆ ನಾನು ಹೋಗುವಂಥದ್ದು, ನಾಲೆಡ್ಜನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ನಾಲೆಡ್ಜನ್ನ ಗೇನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ರೀತಿಯಲ್ಲಿ ಇಫ್ ಐ ವಾಂಟ್ ಟು ಗೋ ಫಾರ್ ಎನಿ ಸಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೂ ನಾವು ಇಂಟರ್ನೆಟನ್ನ ಯೂಸ್ ಮಾಡ್ತೀವಿ. ಸೊ ಇಂಟರ್ನೆಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲಿ ಡಿಜಿಟಲ್ ವರ್ಲ್ಡಲ್ಲಿ ನಮಗೆ ಇಂಟರ್ನೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇಟ್ ಈಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಎಸ್ ಅ ಕಮ್ಯುನಿಕೇಷನ್ ಸಿಸ್ಟಮ್ that has bought a wealth of information for our use. ಸೊ ನಮಗೆ ಲಾಟ್ ಇನ್ಫಾರ್ಮೇಷನ್, ತುಂಬ ಇನ್ಫಾರ್ಮೇಷನ್ ನನಗೆ ಇಂಟರ್ನೆಟಲ್ಲಿ ಸಿಗುತ್ತೆ ವಿತ್ ಥ್ರೂ ದ ಬ್ರೌಸರ್ಸ್. ಸೊ ಹೇಗೆ ನನಗೆ ಇನ್ಫಾರ್ಮೇಷನ್ನ ಸಿಗುತ್ತೆ? ಅದಕ್ಕೆ ಒಬ್ಬರು ಕೊಡಬೇಕಲ್ವ, ಡೇಟಾನ ಒಬ್ಬರು ಹಾಕ್ಬೇಕು. ಈಗ ನಾವು ಗೂಗಲ್ ಅಂತ ಕೊಟ್ಟ ತಕ್ಷಣ ಗೂಗಲ್ ನನಗೆ ಇಷ್ಟೇ ಇನ್ಫಾರ್ಮೇಷನ್ಸ್ ಸಿಗುತ್ತಲ್ವಾ. ಇಫ್ ಐ ಸರ್ಚ್ ಫಾರ್ ಇಂಟರ್ನೆಟ್ ಅಥವಾ ಇಫ್ ಐ ಸರ್ಚ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಅಂದಾಗ ವಿಲ್ ಗೆಟ್ ಮೆನಿ ಇನ್ಫಾರ್ಮೇಷನ್. ಅದು ಇನ್ಫಾರ್ಮೇಷನ್ ಎಲ್ಲ ಒಬ್ಬರು ಪ್ರೊವೈಡ್ ಮಾಡಿದರೆ ಮಾತ್ರ ಗೂಗಲ್ ಅನ್ನೋ ಸರ್ಚ್ ಇಂಜಿನ್ ಕೊಡೋದಕ್ಕೆ ಸಾಧ್ಯ. ಆ ಪ್ರೊವೈಡ್ ಮಾಡೋರು ಯಾರು? ದಟ್ ಈಸ್ ಕಾಲ್ಡ್ ಎಸ್ ಅ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಸೊ ದೇರ್ ಆರ್ ಲೋಕಲ್, ರೀಜನಲ್ and national, international ISPs. Let us discuss what it is. National Internet Service Provider, it is a backbones created and networks created and maintained by the specialized companies. Andre it is only for the business companies ಅವರು ಡೇಟಾನ ಪ್ರೊವೈಡ್ ಮಾಡ್ತಾ ಇದ್ದ ಅದನ್ನ ವಿ ಕಾಲ್ ಇಟ್ as a national internet service providers ಅಂತ ಕರಿತೀವಿ. ಇಫ್ ಇಟ್ ಇಸ್ ಫಾರ್ ಅ ರೀಜನಲ್ ಅಂದರೆ ಸ್ಮಾಲ್ ಏರಿಯಾಸ್ಗೆ, ಕಂಟ್ರೀಸ್ಗೆ ಕೊಡ್ತಾ ಇದ್ರೆ ಅದನ್ನ ನಾವು ಕಾಲ್ ಇಟ್ as a regional internet service provider or the smaller ISPs that are connected to one or more national ISPs. Next is local internet service providers. Now local internet service provider provides a direct services to the end user. ಸೊ ಇಲ್ಲಿ ಎಲ್ಲೂ ಕೂಡ ನಮಗೆ ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಅಂತ ಬರೋದಿಲ್ಲ. ಡೈರೆಕ್ಟ್ ಆಗಿ ದ ಯೂಸರ್ ಕ್ಯಾನ್ ಕಾಂಟ್ಯಾಕ್ಟ್ ದ ಕಂಪನಿ, ಅಲ್ಲಿಂದ ಏನು ಮಾಡ್ಬೋದು ಅನ್ನೋ ಡೇಟಾನ ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಮೀನ್ ಬೈ ಪ್ರೋಟೋಕಾಲ್ಸ್. ಪ್ರೋಟೋಕಾಲ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಅಸ್ ರಿವೈಸ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ದ ಡೇಟಾ ಕಮ್ಯುನಿಕೇಷನ್. ಅಲ್ಲಿ ಕಾನ್ಸೆಪ್ಟ್ಸಲ್ಲಿ ನಾವು ಸ್ಟಡಿಡ್ ದ ಕಾಂಪೊನೆಂಟ್ಸ್ ಬಗ್ಗೆ ನಾವು ಓದಿದ್ವಿ ಅಲ್ವಾ. ಸೊ ಸೆಂಡರಿಂದ ಡೇಟಾನ ನಾನು ರಿಸೀವರ್ಗೆ ಕಳಿಸ್ಬೇಕಾಗಿದ್ದಾಗ ಸೊ ಏನಾಗುತ್ತೆ ಅಂತಂದರೆ ಇಟ್ ಹ್ಯಾಸ್ ಟು ಗೋ ಟು ದ ಕಮ್ಯುನಿಕೇಷನ್ ಚಾನೆಲ್ ಮುಖಾಂತರ ಏನು ಮಾಡ್ತೀನಿ ನಾನು ಡೇಟಾನ ಇಲ್ಲಿ ಸೆಂಡ್ ಮಾಡುವಂಥದ್ದು, ಕರೆಕ್ಟಾ? ಸೊ ವೆನ್ ಐ ವಾಂಟ್ ಟು ಸೆಂಡ್ ದ ಡೇಟಾ we have studied many different connectivities na navill nodidvi, correcta? Yavadella nodidivi ನಾವು? We have seen point to point connectivity na nodidvi, ade tara multi point connectivity na nodidvi, correcta? Let us discuss that. Point to point connectivity alli ಒಂದು ಸೆಂಡರ್ ಇದೆ, ಅದೇ ರೀತಿ ಏನಾಗಿದೆ ಇನ್ನೊಂದು ರಿಸೀವರ್ ಇದೆ. ಸೊ ಇದೆರಡು ಮಧ್ಯೆ ನಾನು ಲಿಂಕ್ನ ಕೊಟ್ಟಿದ್ದೀನಿ. ಈ ಲಿಂಕ್ ಯಾವ ರೀತಿ ಎಸ್ಟಾಬ್ಲಿಷ್ ಆಗಬೇಕು, ನಾನು ಏನಿನ ಡೇಟಾನ ಸೆಂಡ್ ಮಾಡಬೇಕು ಅಂತ ಅನ್ನೋದನ್ನ ನಾನಿಲ್ಲಿ ಒಂದು ರೂಲ್ಸ್ನ ಇಟ್ಟಿರ್ತೀನಿ, ಕರೆಕ್ಟಾ? ಆ ರೂಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿಚ್ ಇಸ್ ನಥಿಂಗ್ ಬಟ್ ದ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ ಅ protocols. What exactly mean by the protocols? Let us study the protocols. A protocol is a set of rules that govern the data communication. Data communication ಕರೆಕ್ಟ್ ಆಗಿ ಆಗಬೇಕು ಅಂದರೆ ನನಗೆ ರೂಲ್ಸ್ ಬೇಕು. ಆ ರೂಲ್ಸ್ ಏನಂತ ಕರಿತೀನಿ ನಾನಿಲ್ಲಿ ಪ್ರೋಟೋಕಾಲ್ ಅಂತ ತಗೊಳ್ತೀನಿ. ಪ್ರೋಟೋಕಾಲ್ ಏನು ಮಾಡುತ್ತೆ ಅಂತಂದರೆ ಇಟ್ ನೆವರ್ ಎವರ್ ಇಟ್ ವಿಲ್ ಓವರ್ರೈಡ್ ದ ರೂಲ್ಸ್ ವಿಚ್ ಹ್ಯಾಸ್ ಬೀನ್ ಡನ್ ಬೈ ದ ಕಮ್ಯುನಿಕೇಷನ್ ಸಿಸ್ಟಮ್. ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ನಾನು ಪಾಯಿಂಟ್ ಟು ಪಾಯಿಂಟ್ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಬರೆದಿದ್ರೆ, ಒಂದೇ ರಿಸೀವರು ಒಂದೇ ಸೆಂಡರ್ ಇದೆ ಅಂತಂದರೆ ಐ ಕ್ಯಾನ್ ಎಸ್ಟಾಬ್ಲಿಷ್ ಓನ್ಲಿ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟಿವಿಟಿ, ನಾಟ್ ಮೋರ್ ದ್ಯಾನ್ ದಟ್. ಅದಕ್ಕಿಂತ ಜಾಸ್ತಿ ನಾನಲ್ಲಿ ಕನೆಕ್ಟಿವಿಟಿನ ಇನ್ಸ್ಟಿಟ್ಯೂಷನಲ್ಲಿ ರೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಈ ಪ್ರೋಟೋಕಾಲ್ಸ್ ಯಾವ ರೀತಿ ಇರುತ್ತೆ? Who will write the rules for the protocols? What are the key elements which is responsible for? So let us study that. It represents an agreement between the communicating devices. Communicating devices ಅಂದರೆ ಯಾವುದೆಲ್ಲ ಬರುತ್ತೆ? ಸೆಂಡರ್ ಬರ್ತಾನೆ ಮತ್ತು ರಿಸೀವರ್ ಬರ್ತಾನೆ. ಸೊ ಸೆಂಡರ್ ಮತ್ತು ರಿಸೀವರ್ ಮಧ್ಯದಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಯಾವ ರೀತಿ ವರ್ಕ್ ಆಗಬೇಕು ಅನ್ನೋದನ್ನ ನಾನಿಲ್ಲಿ ಪ್ರೋಟೋಕಾಲ್ಸಲ್ಲಿ ನಾವು ತಗೊಳ್ತೀವಿ. ಸೊ ವಾಟ್ ಆರ್ ದ ಕೀ ಎಲಿಮೆಂಟ್ಸ್ ಆಫ್ ಪ್ರೋಟೋಕಾಲ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್? ದಟ್ ಇಸ್ ಸಿಂಟ್ಯಾಕ್ಸ್, semantics, now the third one is your timings. Let us discuss what is meant by syntax.
Syntax. So syntax is nothing but structure or format of data. It indicates how to read the bits, field declination. So ಇಲ್ಲಿ structure or format of data ಅಂತ ಇದೆ. ಸೊ ಇಲ್ಲಿ ಡೇಟಾ ಅಂದ ತಕ್ಷಣ ನಿಮಗೆ ಸೆಷನ್ 1ನಲ್ಲಿ ಲಾಸ್ಟ್ ಸೆಷನ್ ನಾನು ನಿಮಗೆ ಹೇಳಿದ್ದೀನಿ ಡೇಟಾ ಫಾರ್ಮ್ಯಾಟ್ಸ್ ಯಾವುದೆಲ್ಲ ಇರ್ಬೋದು. ಇಟ್ ಕ್ಯಾನ್ ಬಿ ಲೈಕ್ ನಂಬರ್ಸ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅಥವಾ ಆಸ್ಕಿ ಕೋಡ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬಟ್ ನನ್ನಲ್ಲಿ ಇರೋಂತಹ ಡೇಟಾ ನನಗೆ ಹೇಗೆ ಬೇಕೋ ಹಾಗೆ ಕಳಿಸೋ ಆಗಿಲ್ಲ. ಅದಕ್ಕೆ ಅದರದ್ದೇ ಆಗಿರೋಂಥ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ಅಂದರೆ ಬಿಟ್ಸ್ ಆಗಿ ಕಳಿಸ್ಬೇಕಾ ಅಥವಾ ಪಿಕ್ಸೆಲ್ ಆಗಿ ಕಳಿಸ್ಬೇಕಾ, ಸೇವ್ ಮಾಡುವಂಥ ಫಾರ್ಮ್ಯಾಟು. ಈಗ ಇಮೇಜ್ ಇದ್ರೆ ನಾನು JPEG ಅಲ್ಲಿ ಸೇವ್ ಮಾಡ್ತೀನಿ, ಅಥವಾ ವೀಡಿಯೋಸ್ ಇದ್ರೆ MP4 MP3ನ ನಾನು ಸೇವ್ ಮಾಡ್ತೀನಿ. ಸೊ ಅದನ್ನು ನಾನಿಲ್ಲಿ ಸ್ಟ್ರಕ್ಚರ್ ಆಫ್ ಫಾರ್ಮ್ಯಾಟ್ ಆಫ್ ಡೇಟಾ. ನೆಕ್ಸ್ಟ್ ಇಂಡಿಕೇಟ್ಸ್ ಹೌ ಟು ರೀಡ್ ದ ಬಿಟ್ಸ್. ಸೊ ನಾನು ಕಳಿಸುವಂತಹ ಡೇಟಾ ಬೇರೆಯವರಿಗೆ ಅರ್ಥ ಆಗಬೇಕು, ಅಂದರೆ ಬೇರೆಯವ್ರು ಅಂದರೆ ಇಲ್ಲಿ ಯಾರಿಲ್ಲಿ ರಿಸೀವರ್ಗೆ ಅರ್ಥ ಆಗಬೇಕು. ಅದನ್ನು ನಾನು ವಿ ಮೇಡ್ ಒನ್ ಫಾರ್ಮ್ಯಾಟ್ ಅಂತ ಮಾಡ್ತೀನಿ. ದಟ್ ಫಾರ್ಮ್ಯಾಟ್ ವಿ ಕಾಲ್ ಇಟ್ ಆಸ್ ಅ syntax. And the next is your semantics. Semantics interprets the meaning of the bits. ಇಲ್ಲಿ ನಾನು ಏನು ಫಾರ್ಮ್ಯಾಟ್ ಆಫ್ ಅ ಡೇಟಾ, ಸ್ಟ್ರಕ್ಚರ್ ಆಫ್ ದ ಡೇಟಾ ಅಂತ ನಾನು ಏನು ಬರ್ದಿರ್ತೀನೋ ಅದಕ್ಕೆ ಪ್ರಾಪರ್ ಆಗಿರುವಂಥ ಮೀನಿಂಗ್ನ ಕೊಡಬೇಕು ಅಂತಂದರೆ ನಾವು ಅದನ್ನು ಸಿಮ್ಯಾಂಟಿಕ್ಸ್ ಅಂತ ಕರಿತೀನಿ. ಇಟ್ ನೋಸ್ ವಿಚ್ ಫೀಲ್ಡ್ಸ್ ಡಿಫೈನ್ ವಾಟ್ ಆ್ಯಕ್ಷನ್. ಸೊ ನಾನು ಕಳಿಸೋವಂತಹ ಡೇಟಾ ಯಾರಿಗೆ ಯಾವ ಟೈಮಲ್ಲಿ ಎಲ್ಲಿಗೆ ಸೇರಬೇಕು ಅನ್ನೋದನ್ನ ನಾನು ವಿ ಕಾಲ್ ಇಟ್ ಆಸ್ ಅ ಸಿಮ್ಯಾಂಟಿಕ್ಸ್ ಅಂತ ಕರಿತೀನಿ. ಸೊ ನೆಕ್ಸ್ಟ್ ಈಸ್ it is nothing but your timing. So timing is when data should be sent and what. ಇಲ್ಲಿ ಸ್ಟ್ರಕ್ಚರ್ ಅಥವಾ ಫಾರ್ಮ್ಯಾಟ್ ಸಿಂಟ್ಯಾಕ್ಸ್ ಅಲ್ಲಿ ನಾನು ಐ ವಾಂಟ್ ಟು ಸೆಂಡ್ ದ ಇಮೇಜ್ ಅಂತ ಬರಿತೀನಿ ಅಲ್ವಾ. ಸೊ ಸಿಮ್ಯಾಂಟಿಕ್ಸ್ ಅಲ್ಲಿ ಯಾವ ರೀತಿಯ ಇಮೇಜ್ನ ಕಳಿಸ್ತಾ ಇದ್ದೀನಿ ನಾನು, ಎಷ್ಟು ಸೈಜ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಬಟ್ ಆದರೆ ಟೈಮಿಂಗ್ಸಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಕಳಿಸೋವಂತಹ ಇಮೇಜು ಎಲ್ಲಿಗೆ ಎಷ್ಟೊತ್ತಿಗೆ ತಲುಪುತ್ತೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಬರಿತೀನಿ. ಓಕೆ, ಕರೆಕ್ಟಾಗಿ ಅದು ತಲುಪಿದ್ರೆ ಅದನ್ನು ನಾನಿಲ್ಲಿ ಟೈಮ್ಲಿನೆಸ್ ಅಂತ ಕರಿತೀನಿ. ಇಫ್ ಇಟ್ ಇಸ್ ಲೇಟ್ ಆಯಿತು ಅಂತಂದರೆ ಅಥವಾ ಪ್ಯಾಕೆಟ್ ಏನಾರು ಅಲ್ಲಿ ಲಾಸ್ ಆಯಿತು ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಜಿಟರ್ ಅಂತ ತಗೊಳ್ತೀನಿ, ವಿಚ್ ಇಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಯುವರ್ ಡೇಟಾ ಕಮ್ಯುನಿಕೇಶನ್ ಮಾಡೆಲ್. ಸೊ ವೆನ್ ದ ಡೇಟಾ ಶುಡ್ ಬಿ ಸೆಂಟ್ ಆ್ಯಂಡ್ ವಾಟ್, ನಾನು ಏನನ್ನ ಕಳಿಸ್ಬೇಕು, ಯಾವಾಗ ಕಳಿಸ್ಬೇಕು, ಏನನ್ನ ಕಳಿಸ್ತಾ ಇದ್ದೀನಿ. It denotes the speed at which the data should be sent or the speed at which has been received. ಯಾವ ಸ್ಪೀಡಲ್ಲಿ ನಾನು ಡೇಟಾನ ಕಳಿಸ್ಬೇಕು, ಯಾವ ಸ್ಪೀಡಲ್ಲಿ ಅದು ರಿಸೀವರಲ್ಲಿ ರಿಸೀವ್ ಆಗುತ್ತೆ ಅಂತ. So let us discuss what and all we have studied today. That is the summary of the class. So in today's class we have discussed about the networks, where we have studied the meaning, definition of a network ಬಗ್ಗೆ ಸ್ಟಡಿ ಮಾಡಿದ್ವಿ. and then what are different types of connectivities issues, ಯಾವುದೆಲ್ಲ ಬರುತ್ತೆ, ಪಾಯಿಂಟ್ ಟು ಪಾಯಿಂಟ್ ಮತ್ತು ಮಲ್ಟಿ ಪಾಯಿಂಟ್ ಬಗ್ಗೆ ಸ್ಟಡಿ ಮಾಡಿದ್ವಿ. and then we have also studied the very important thing, what are the categories of a network, which is LAN, WAN as well as a MAN. ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಡಿಸ್ಟೆನ್ಸ್ ಎಷ್ಟಿರಬೇಕು, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಯಾವ ರೀತಿ ಕನೆಕ್ಟಿವಿಟಿ ಆಗುತ್ತೆ, ಮತ್ತು ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಏನು, ಅದು ಹೇಗೆ, ಯಾವುದನ್ನು ನಾನು ಎಲ್ಲಿ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಯರ್ ಇಂಟರ್ ನೆಟ್ವರ್ಕ್, ವಿಚ್ ಇಸ್ ಇಂಟರ್ ನೆಟ್ವರ್ಕ್ ಈಸ್, ಇದರಲ್ಲಿ ನಾವು 3 ಡಿಫ್ರೆಂಟ್ ಥಿಂಗ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಹೇಗೆ ನಾವು ಒಂದು ನೆಟ್ವರ್ಕ್ನ ಇನ್ನೊಂದು ನೆಟ್ವರ್ಕಿಗೆ ಮರ್ಜ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ವೇರ್ ಆ್ಯಂಡ್ ದ ನೆಕ್ಸ್ಟ್ ಇಸ್ ಯರ್ ಇಂಟರ್ನೆಟ್, ವಿಚ್ ಇಸ್ ಅ ವೆರಿ ವೆಲ್ ನೋನ್ ಟಾಪಿಕ್. ಸೊ ವಿ ಆಲ್ ಯೂಸ್ ಇಂಟರ್ನೆಟ್ ಫಾರ್ ದ ಕಮ್ಯುನಿಕೇಷನ್ಗೋಸ್ಕರ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಯಲ್ಲಿ ನಾವು ಯಾವುದೆಲ್ಲ ಕಮ್ಯುನಿಕೇಷನ್ಗೋಸ್ಕರ ಯೂಸ್ ಮಾಡ್ತೀವಿ ಆ ಸರ್ವಿಸಸ್ನ ಯಾರೆಲ್ಲ ಪ್ರೊವೈಡ್ ಮಾಡ್ತಾರೆ, ದಟ್ ಈಸ್ ಯರ್ ISPs ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ದ ಲಾಸ್ಟ್ ಒನ್ ವಿ ಸ್ಟಡಿಡ್ ರಿಲೇಟೆಡ್ ಟು ದ ಕಾನ್ಸೆಪ್ಟ್ ಆಫ್ protocols. So what are the set of rules I need to follow in order to establish a communication ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ವಿ. ಸೊ in the next session, so let us discuss ಈ ಕಾಂಪೊನೆಂಟ್ಸ್ ಬಗ್ಗೆ ನಾವು ಓದಿದ್ವಿ, ಕರೆಕ್ಟಾ? ಅಂದರೆ ಡೇಟಾ ಕಾಂಪೊನೆಂಟ್ಸ್ ಬಗ್ಗೆ ನಾವು ಓದ್ಕೊಂಡು, ದಟ್ ಈಸ್ ಸೆಂಡರ್ ಮತ್ತು ರಿಸೀವರು, ಮೆಸೇಜ್ ಅಥವಾ ಟ್ರಾನ್ಸ್ಮಿಷನ್ ಮೀಡಿಯಾ, ಜಿಟರ್ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಅಲ್ವಾ. ಬಟ್ ಇಲ್ಲಿ ಕಮ್ಯುನಿಕೇಷನ್ ಆಗಬೇಕು ಅಂತಂದರೆ ಐ ವಾಂಟ್ ಟು ಸೆಂಡ್ ದ ಡೇಟಾ. ಆ ಡೇಟಾ ಅರ್ಥ ಆಗಬೇಕು, ಯಾವಾಗ ಸಿಸ್ಟಮಿಗೆ ಅರ್ಥ ಆಗಬೇಕು ಅಂದರೆ ನಾನು ಬೀಟ್ಸ್ ಮುಖಾಂತರ ಕಳಿಸ್ತೀನಿ ಅಲ್ವಾ. ಆ ಬೀಟ್ಸ್ ಮುಖಾಂತರ ಕಳಿಸೋದನ್ನ ನಾವಿಲ್ಲಿ ಸಿಗ್ನಲ್ಸ್ ಅಂತ ಕರಿತೀವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಹೌ ದ ಸಿಗ್ನಲ್ಸ್ ವಿಲ್ ಬಿ ಜನರೇಟ್, ದಟ್ ಈಸ್ ಅನಲಾಗ್ ಮತ್ತು ಡಿಜಿಟಲ್ ಸಿಗ್ನಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.